ಕ್ರಾಂತಿಕಾರಿ ಜಾಗೃತಿ ರಥಯಾತ್ರೆ ಮೇ 9ಕ್ಕೆ ಸಿನ್ನೂರಿಗೆ. ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸಂಚರಿಸುತ್ತಿರುವ ಕ್ರಾಂತಿಕಾರಿ ರಥಯಾತ್ರೆಯು ಮೇ 9, 2025ರಂದು ಸಿಂಧನೂರಿಗೆ ಆಗಮಿಸುತ್ತಿದ್ದು, ಮಾದಿಗ ಸಮಾಜದ ಬಂಧುಗಳೇ ಕ್ರಾಂತಿಕಾರಿ ರಥಯಾತ್ರೆಯನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಯಿಂದ ನಗರದ ಗಾಂಧಿ ಸರ್ಕಲ್ನವರೆಗೂ ಬೈಕ್ ರ್ಯಾಲಿ ಮೂಲಕ ಜೈ ಭೀಮ್ ಜೈ ಮಾದಿಗ ಎಂಬ ಘೋಷಣೆ ಮೊಳಗಿಸುತ್ತಾ ಜನಗಳಿಗೆ ಜಾಗೃತಿ ಮೂಡಿಸಲಾಗುತ್ತದೆ. ಆದ್ದರಿಂದ ಸಮಾಜದ ಬಂಧುಗಳು, ವಕೀಲರು, ನೌಕರಸ್ಥರು, ಹಿರಿಯ ಹೋರಾಟಗಾರರು, ಸಂಘ ಸಂಸ್ಥೆಯ ಮುಖಂಡರು, ಸಾಹಿತಿಗಳು, ಬುದ್ಧಿಜೀವಿಗಳು, ಒಳ ಮೀಸಲಾತಿ ಬೆಂಬಲಿಸುವ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರಾಂತಿಕಾರಿ ರಥಯಾತ್ರೆಯನ್ನ ಯಶಸ್ವಿಗೊಳಿಸಲು ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಮುಖಂಡರು ಸಭೆ ಸೇರಿ ರೂಪರೇಷೆಗಳ ಬಗ್ಗೆ ಪ್ರಸ್ತಾಪಿಸಲಾಯಿತು. ಈಗಾಗಲೇ ಹನುಮಂತಪ್ಪ ಅಂಪ್ರಾಳ್ ಅವರು ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ನಾಳೆ ನಡೆಯುವಂಥ ಕ್ರಾಂತಿಕಾರಿ ರಥಯಾತ್ರೆಗೆ ಮಸ್ಕಿಂದ ಸಿಂಧನೂರಿಗೆ ಸುಮಾರು 2 ಗಂಟೆಗೆ ಬರ್ತು ಅಂತ ಹೇಳಿದ್ದಾರೆ. ಸುಮಾರು 2 ಅಥವಾ 2:30, 3 ಆಗ್ಬೋದು. ಆ ದೃಷ್ಟಿಯಿಂದ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಮಾದಿಗ ಸಮಾಜದ ಮುಖಂಡರು, ಗುರು ಹಿರಿಯರು ಹಾಗೂ ಕಿರಿಯರು ಮತ್ತು ಹಿರಿಯರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಸಿಂಧನೂರು ಅಂಬೇಡ್ಕರ್ ಸರ್ಕಲ್ನಿಂದ ಬಾಬು ಜಗಜೀವನರಾಮ್ ಸರ್ಕಲ್ವರೆಗೂ ಮತ್ತು ಜಗಜೀವನರಾಮ್ ಸರ್ಕಲ್ನಿಂದ ಸುಕಲ್ಪೇಟೆ ಕನಕದಾಸ್ ಸರ್ಕಲ್ನಿಂದ ಅಂಬೇಡ್ಕರ್ ಸಮುದಾಯ ಭವನವರೆಗೂ ಈ ರಥಯಾತ್ರೆಯನ್ನು ತಗೊಂಡು ಹೋಗ್ತೀವಿ. ಮಧ್ಯದಲ್ಲಿ ಸುಮಾರು ಒಂದು 30-35 ಕಳಸನ್ನು ರೆಡಿ ಮಾಡಿಕೊಂಡು ಕಳಸದ ಜೊತೆಗೆ ನಾವೆಲ್ಲ ಸಂಘಟಕರು ಅವ್ರನ್ನ ಬೈಕ್ ರ್ಯಾಲಿ ಮುಖಾಂತರ ಅಂಬೇಡ್ಕರ್ ಭವನ ಕರ್ಕೊಂಡು ಹೋಗಿ ಅವ್ರನ್ನ ಅಲ್ಲೆಲ್ಲ ಸಂಘಟಕರನ್ನು ಸ್ವಲ್ಪ ಮಾತಾಡಿಸಿ, ಕೆಲವು ಸಂಘಟನೆಯಲ್ಲಿರ್ತಕ್ಕಂಥ ಸಂಘಟಕರನ್ನು ಕೂಡ ಅಲ್ಲಿ ಮಾತಾಡಿಸಿ, ಅದಾದ ನಂತರ ಮುಗಿದ ಮೇಲೆ ಸ್ವಲ್ಪ ಉಪಹಾರ ಇರುತ್ತೆ. ಉಪಹಾರ ಮುಗಿಸ್ಕೊಂಡು ಎಲ್ಲರೂ ಅವರಿಗೆ ಸ್ವಲ್ಪ ಬೀಳ್ಕೊಟ್ಟು ಕೊಟ್ಟ ಕಾರ್ಯಕ್ರಮವನ್ನು ಮುಗಿಸೋಣ ಅಂತೇಳಿ ನಾನು ನಿಮಗೆ ಈ ನನ್ನ 2 ಮಾತುಗಳನ್ನು. ಆತ್ಮೀಯ ಮಾದಿಗ ಬಂಧುಗಳೇ, ಈಗಾಗಲೇ ರಾಜ್ಯದಾದ್ಯಂತ ಮೀಸಲಾತಿ ಕುರಿತು ಹೋರಾಟಗಳು ನಡೆಸಿವೆ. ನಿರಂತರವಾಗಿ ನನ್ನ ಸಹೋದರರು, ನಮ್ಮೆಲ್ಲರ ಸಹೋದರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾಳೆ ದಿನ ಸಿಂಧನೂರಿಗೆ ಆ ಒಂದು ರಥಯಾತ್ರೆ ಬರ್ತಾ ಇದೆ. ಒಂದು ರಥಯಾತ್ರೆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸಮುದಾಯದ ಬಾಂಧವರು ಪಾಲ್ಗೊಂಡು ಆ ಒಂದು ರಥಯಾತ್ರೆಯ ಸದುದ್ದೇಶದ ಸಂದೇಶವನ್ನು ನಾವೆಲ್ಲರಿಗೂ ಕೂಡ ತಿಳಿಸೋಣ. ಅದರ ಜೊತೆಗೂ ಕೂಡ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡೋದ್ರ ಜೊತೆಗೆ ನಾವು ಈ ಒಂದು ಮೀಸಲಾತಿಯ ಸಮೀಕ್ಷೆಯೂ ಕೂಡ ನಮಗೆಲ್ಲ ತಿಳಿದಂತೆ ಅದರ ಕುರಿತು ಕೂಡ ನಾವೆಲ್ಲರಲ್ಲಿ ಜಾಗೃತಿ ಮೂಡಿಸಿ ನಾಳೆ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಗೊಳಿಸೋಣ ಅಂತೇಳಿ ನಾನು ಈ ಮೂಲಕ ನಮ್ಮ ಮಾದಿಗ ಬಂಧುಗಳಲ್ಲಿ ಕರೆ ಕೊಡ್ತಾ ಇದ್ದೀನಿ. 5ನೇ ತಾರೀಕಿಂದ ಪಾದಯಾತ್ರೆ ಮೂಲಕ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಆ ಒಂದು ಪ್ರತಿಭಟನಾ ಪ್ರತಿಫಲವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಎಚ್. ನಾಗಮೋಹನ್ ದಾಸ್ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಎಸ್ ಸಿ ಪಟ್ಟಿಯಲ್ಲಿರ್ತಕ್ಕಂಥ 101 ಜಾತಿಗಳ ದತ್ತಾಂಶಗಳನ್ನು ಶೇಖರಣೆ ಮಾಡೋದಕ್ಕೆ ಈಗಾಗಲೇ ಒಂದು ತಂಡವನ್ನು ಪ್ರತಿ ಗ್ರಾಮೀಣ ಭಾಗದ ಮನೆಗಳಿಗೆ ಕಳಿಸಿದ್ದು, ಆ ಒಂದು ಆದೇಶ ಆದ ನಂತರ ಈ ಒಂದು ಪಾದಯಾತ್ರೆಯ ರೂವಾರಿಗಳು ಈ ಒಂದು ಒಳ ಮೀಸಲಾತಿ ಜಾಗೃತಿ ಮೂಡಿಸಬೇಕಾಗಿ ಪ್ರತಿ ಜಿಲ್ಲೆ, ತಾಲೂಕು, ಗ್ರಾಮೀಣ ಭಾಗದ ಹೋಬಳಿ ಮಟ್ಟದ ಎಲ್ಲ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಮ್ಮ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ಒಂದು ಪ್ರತಿಮೆಯನ್ನು ಇಟ್ಕೊಂಡು ಜನಜಾಗೃತಿ ಮೂಡಿಸೋದಕ್ಕೆ ತೆರಳುತ್ತಿದ್ದು, ಈ ಒಂದು ಕ್ರಾಂತಿಕಾರಿ ರಥಯಾತ್ರೆ ನಮ್ಮ ರಾಯಚೂರು ಜಿಲ್ಲೆಗೆ ಇವತ್ತು 8ನೇ ತಾರೀಕಿಗೆ ಆಗಮಿಸಿದ್ದು, ನಮ್ಮ ಸಿಂಧನೂರು ತಾಲೂಕಿಗೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಆಗಮಿಸುವ ಸಂಬಂಧ ಆ ಒಂದು ಕ್ರಾಂತಿಕಾರಿ ರಥಯಾತ್ರೆಯ ರೂವಾರಿಗಳನ್ನು ನಾವು ಸ್ವಾಗತಿಸಿಕೊಳ್ಳುವುದು ಜೊತೆಗೆ ಆ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ನಿನ್ನೆ ಹಿರಿಯರ ಸಮ್ಮುಖದಲ್ಲಿ ನಾವು ಮಾಡಿದ್ದೇವೆ. ಈ ಮಸ್ತಿಯಿಂದ
PWD ಕ್ಯಾಂಪ್ನ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗಕ್ಕೆ ಬಂದ ನಂತರ ಅಲ್ಲಿಂದ ಆ ಕ್ರಾಂತಿಕಾರಿ ರಥಯಾತ್ರೆಯ ರೂವಾರಿಗಳನ್ನು ಮಾಲಾರ್ಪಣೆ ಮಾಡುವುದರ ಮುಖಾಂತರ ನಮ್ಮ ಸಿಂಧನೂರು ತಾಲೂಕಿಗೆ ಸ್ವಾಗತ ಮಾಡಿಕೊಳ್ಳುವುದು, ಆ ನಂತರದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ನಾವು ಸಿಂಧನೂರಿನ ಪ್ರಮುಖ ರಸ್ತೆಯಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಿ ಈ ಸಂದರ್ಭದಲ್ಲಿ ಮಾದಿಗ ಮುಖಂಡರಾದ ಅಲ್ಮಾ ಪ್ರಭು ಪೂಜಾರಿ, ಜಗದೀಶ್ ವಕೀಲರು, ಹನುಮಂತ ಹಂಪನಾಳ್, ಯಮನೂರು ಪರಾಪುರ, ಮುತ್ತು ಸಾಗರ್, ಗುರುರಾಜ ಮುಕುಂದ, ದುರ್ಗೇಶ್ ಬಾಲಿ, ಮಹೇಶ ಸುಕ್ಕಲ್ಪೇಟೆ, ಶಿವು ಉಪ್ಪಲದೊಡ್ಡಿ, ಈರಣ್ಣ ಸುಲ್ತಾನ್ಪುರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬ್ಯಾಸರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.